ಇವತ್ತು ನಾವು ಕೇಳೋಕ್ ಹೊರಟಿರೋದು ಒಂದು ನಿಜವಾದ ಕಥೆ. ಇದು ಬ್ಲ್ಯಾಕ್ ಮೇಲ್ ಅನ್ನೋ ಕತ್ತಲಿಯಿಂದ ನ್ಯಾಯದ ಬೆಳಕಿನ ಕಡೆಗೆ ಸಾಗಿದ ಒಂದು ಪಯಣದ ಕಥೆ. ಇವತ್ತು ನಾವು ಕೇಳೋಕ್ ಹೊರಟಿರೋದು ಒಂದು ನಿಜವಾದ ಕಥೆ. ಇದು ಬ್ಲ್ಯಾಕ್ ಮೇಲ್ ಅನ್ನೋ ಕತ್ತಲಿಯಿಂದ ನ್ಯಾಯದ ಬೆಳಕಿನ ಕಡೆಗೆ ಸಾಗಿದ ಒಂದು ಪಯಣದ ಕಥೆ. ಈ ಕಥೆಯನ್ನ ನಮ್ಮ ಜೊತೆ ಹಂಚ್ಕೊಂಡಿರೋ ಉದ್ದೇಶ ಒಂದೇ, ಬೇರೆ ಯಾರೂ ಈ ಥರದ ಅಪಾಯಕಾರಿ ದಾರಿಯಲ್ಲಿ ನಡಿಬಾರ್ದು ಅಂತ. ಈ ಕಥೆಯನ್ನ ಹೇಳ್ತಿರೋರು ತಮ್ಮ ಜೀವನದ ಒಂದು ಕಹಿ ಸತ್ಯವನ್ನ ನಮ್ಮ ಜೊತೆ ಹಂಚ್ಕೊಳ್ತಿದ್ದಾರೆ. ಅವರ ಉದ್ದೇಶ ತುಂಬಾ ಸ್ಪಷ್ಟವಾಗಿದೆ. ನನ್ನ ಕಥೆ ಕೇಳಿಯಾದ್ರೂ ಬೇರೆಯವರು ಎಚ್ಚೆತ್ತುಕೊಳ್ಬೇಕು ಮತ್ತು ಸರಿಯಾದ ದಾರಿಯನ್ನ ಆಯ್ಕೆ ಮಾಡ್ಕೊಳ್ಬೇಕು ಅನ್ನೋದು. ಬನ್ನಿ, ಈ ಕಥೆಯ ನಾಯಕಿಯನ್ನ ಭೇಟಿಯಾಗೋಣ. ಅವರನ್ನ ಅನಾಮಿಕಾ ಅಂತಾನೇ ಕರೆಯೋಣ. ಅವರ ನಿಜವಾದ ಹೆಸರಲ್ಲ ಇದು. ಅನಾಮಿಕಾ ಒಬ್ಬ ಕೆಳ ಮಧ್ಯಮ ವರ್ಗದ ಕುಟುಂಬದಿಂದ ಬಂದ ಫಸ್ಟ್ PUC ಓದುತ್ತಿದ್ದ ಹುಡುಗಿ. ಅವರ ಪುಟ್ಟ ಸಂಸಾರದಲ್ಲಿ ಅಪ್ಪ, ಅಮ್ಮ ಮತ್ತೆ ಇವರು ಎಲ್ಲವೂ ತುಂಬ ಸಹಜವಾಗಿ ಚೆನ್ನಾಗಿಯೇ ಇತ್ತು. ಹಾಗಿದ್ರೆ ಈ ಕಥೆ ಶುರುವಾಗಿದ್ದು ಹೇಗೆ? ಅಂದ್ರೆ ಎಲ್ಲವೂ ಶುರುವಾಗಿದ್ದು ಒಂದು ಸಣ್ಣ ಮುಗ್ಧ ಕುತೂಹಲದಿಂದ. ತನ್ನ ಫ್ರೆಂಡ್ ಮೊಬೈಲ್ನಲ್ಲಿ ರೀಲ್ಸ್ ನೋಡ್ತಿದ್ದನ್ನ ಕಂಡು ಅನಾಮಿಕಾಗೂ ಆಸೆಯಾಗಿ ತಾನೂ ಒಂದು ಫೇಸ್ಬುಕ್ ಅಕೌಂಟ್ ಓಪನ್ ಮಾಡ್ತಾರೆ. ಅಕೌಂಟ್ ಓಪನ್ ಮಾಡಿದ ಮರುದಿನವೇ ನೋಡೋಕೆ ಹ್ಯಾಂಡ್ಸಮ್ ಆಗಿದ್ದ ಒಬ್ಬ ಅಪರಿಚಿತನಿಂದ ಫ್ರೆಂಡ್ ರಿಕ್ವೆಸ್ಟ್ ಬರುತ್ತೆ. ಏನೂ ಯೋಚನೆ ಮಾಡ್ದೆ ಅನಾಮಿಕಾ ಆ ರಿಕ್ವೆಸ್ಟ್ ಅನ್ನ ಎಕ್ಸೆಪ್ಟ್ ಮಾಡ್ಬಿಡ್ತಾಳೆ. ಅಷ್ಟೇ, ಆ ಒಂದೇ ಒಂದು ಕ್ಲಿಕ್ ಅವರ ಬದುಕಿನ ದಿಕ್ಕನ್ನೇ ಬದಲಾಯಿಸ್ಬಿಡ್ತು. ಇಲ್ಲೊಮ್ಮೆ ನೋಡಿ ಈ ನಂಬಿಕೆಯ ಬಲೆ ಎಷ್ಟು ಬೇಗ ಹೆಣೆದಿದೆ ಅಂತ. ಮೊದಲನೇ ದಿನ ಬರೀ ಒಂದು ಹಾಯ್ ಅಂತ ಶುರುವಾದ ಮಾತುಕತೆ ನೋಡ್ತಾ ನೋಡ್ತಿದ್ದ ಹಾಗೆ ಒಂದೇ ತಿಂಗಳಲ್ಲಿ ಲವ್ ಪ್ರಪೋಸಲ್ ಹಂತಕ್ಕೆ ಬಂದು ನಿಂತಿತ್ತು. ಪ್ರತಿದಿನ ಚಾಟಿಂಗ್, ಫೋಟೋ ಶೇರಿಂಗ್ ಮತ್ತೆ ತಾನೂ ಇಂಜಿನಿಯರ್ ಅನ್ನೋ ಅವನ ಸುಳ್ಳು ಇವೆಲ್ಲ ಸೇರಿ ಒಂದು ನಕಲಿ ಸಂಬಂಧವನ್ನ ತುಂಬಾ ವೇಗವಾಗಿ ಬೆಳೆಸಿತ್ತು. ನೀನು ತುಂಬ ಕ್ಯೂಟ್, ತುಂಬ ಸುಂದರಿ, ಈ ತರಹದ ಹೊಗಳಿಕೆಯ ಮಾತುಗಳು ಅನಾಮಿಕೆಗೆ ತಮ್ಮ ಮೇಲೆ ತಮಗೇ ಒಂದು ಹೆಮ್ಮೆ ಬರೋ ಹಾಗೆ ಮಾಡ್ತು. ಈ ರೀತಿ ಪದೇ ಪದೇ ಹೊಗಳೋದನ್ನ ಲವ್ ಬಾಂಬಿಂಗ್ ಅಂತಾನೂ ಹೇಳ್ತಾರೆ. ಈ ಹೊಗಳಿಕೆಗಳೇ ಅವರನ್ನ ಸಂಪೂರ್ಣವಾಗಿ ಅವನ ಬಲೆಗೆ ಬೀಳಿಸಿ ಕುರುಡಾಗಿ ನಂಬೋ ಹಾಗೆ ಮಾಡಿದ್ದು. ಇಲ್ಲಿಯವರೆಗೂ ಪ್ರೀತಿಯ ಬಣ್ಣದಲ್ಲಿ ಕಾಣ್ತಿದ್ದ ಈ ಸಂಬಂಧ ಇದ್ದಕ್ಕಿದ್ದಗೆ ಒಂದು ಕರಾಳ ತಿರುವು ಪಡ್ಕೊಳ್ಳುತ್ತೆ. ಇಲ್ಲಿಂದ ಮುಂದೆ ಪ್ರೀತಿಯ ಮಾತುಗಳು ಬೆದರಿಕೆ ಆಗ್ತವೆ. ಅವನ ಮೆಸೇಜ್ಗಳಲ್ಲಿ ಚೇಂಜ್ ಕಾಣಿಸೋಕ್ ಶುರುವಾಗುತ್ತೆ. ಪ್ರೀತಿಯ ಮಾತುಗಳೆಲ್ಲ ನಿಧಾನಕ್ಕೆ ಕಾಮದ ಕಡೆಗೆ ತಿರುಗುತ್ತವೆ. ಅವನು ಅನಾಮಿಕಾಳ ಖಾಸಗಿ ಫೋಟೋಗಳನ್ನ ಕೇಳೋಕ್ ಶುರು ಮಾಡ್ತಾನೆ. ಇದು ಮೊದಲನೇ ಡೇಂಜರ್ ಸಿಗ್ನಲ್ ಆಗಿತ್ತು. ಮೊದಲಿಗೆ ಫೋಟೋ ಕಳ್ಸೋಕೆ ಒಪ್ಪದೇ ಇದ್ದಾಗ ಅವನು ಬಳಸಿದ ಅಸ್ತ್ರನೇ ಇದು. ನನ್ಮೇಲೆ ನಂಬಿಕೆ ಇಲ್ವಾ? ಈ ಒಂದು ಇಮೋಷನಲ್ ಬ್ಲ್ಯಾಕ್ಮೇಲಿಂದ ಅನಾಮಿಕಾ ಮೇಲೆ ಒಂದು ರೀತಿ ಪ್ರೆಷರ್ ಹಾಕಿ ಫೋಟೋ ಕಳ್ಸೋ ಹಾಗೆ ಮಾಡ್ತಾನೆ. ಖಾಸಗಿ ಫೋಟೋಗಳು ಸಿಕ್ಕಿದ್ಮೇಲೆ ಅವನ ಬೇಡಿಕೆ ಇನ್ನೊಂದು ಸ್ಟೆಪ್ ಮುಂದೆ ಹೋಗುತ್ತೆ. ಅವನು ಫಿಸಿಕಲ್ ರಿಲೇಶನ್ಶಿಪ್ಗೆ ಡಿಮ್ಯಾಂಡ್ ಮಾಡ್ತಾನೆ. ಆದ್ರೆ ಈ ಸಲ ಅನಾಮಿಕಾ ಸ್ಟ್ರಿಕ್ಟ್ ಆಗಿ ನೋ ಅಂತ ಹೇಳ್ತಾರೆ. ಅವರ ಆ ನಿರಾಕರಣೆನೇ ಬ್ಲ್ಯಾಕ್ಮೇಲ್ ಶುರುವಾಗೋಕೆ ಕಾರಣ ಆಗಿದ್ದು. ಅವನು ಅವಳ ಫೋಟೋಗಳನ್ನೇ ಅವಳಿಗೆ ವಾಪಸ್ ಕಳಿಸಿ, ನೀನು ಬರೆದಿದ್ರೆ ಈ ಫೋಟೋಗಳನ್ನ ನಿಮ್ಮನೆವರಿಗೆ ಫ್ರೆಂಡ್ಸ್ಗೆಲ್ಲ ಕಳಿಸ್ತೀನಿ ಅಂತ ನೇರವಾಗಿ ಬೆದರಿಕೆ ಹಾಕ್ತಾನೆ. ಆ ಕ್ಷಣಕ್ಕೆ ಆ ಬಲೆ ಪೂರ್ತಿಯಾಗಿ ಬಿಗ್ದುಕೊಂಡಿತ್ತು ಮತ್ತು ಅನಾಮಿಕಾ ಅದ್ರಲ್ಲಿ ಸಿಕ್ಕಿ ಹಾಕೊಂಡಿದ್ರು. ಬೆದರಿಕೆ ಕೇವಲ ಅಷ್ಟಕ್ಕೆ ನಿಲ್ಲಲಿಲ್ಲ. ಫೋಟೋಗಳನ್ನ ಡಿಲೀಟ್ ಮಾಡ್ಬೇಕು ಅಂದ್ರೆ ಅವನು ಕೇಳಿದ ಹಣ ಬರೋಬ್ಬರಿ 1 ಲಕ್ಷ ರೂಪಾಯಿ. ಅದು ಕೇವಲ 5 ದಿನದೊಳಗೆ ಕೊಡ್ಬೇಕು ಅಂತ ಟೈಮ್ ಕೊಡ್ತಾನೆ. ಈ ನರಕದಿಂದ ಹೇಗಾದ್ರೂ ಆಚೆ ಬರ್ಬೇಕು ಅಂತ ಅನಾಮಿಕಾ ತನ್ನಲ್ಲಿದ್ದ ಚಿನ್ನದ ಉಂಗುರ, ಚೈನೆಲ್ಲ ಮಾರಿ ಅವನಿಗೆ ಹಣ ಕಳಿಸ್ತಾರೆ. ದುಡ್ಡು ಕೊಟ್ಟಾಯ್ತು, ಇನ್ನೆಲ್ಲ ಮುಗೀತು ಅನ್ಕೊಂಡು ಅವನನ್ನ ಬ್ಲಾಕ್ ಕೂಡ ಮಾಡ್ತಾರೆ. ಆದ್ರೆ ಕಥೆ ಅಲ್ಲಿಗೆ ಮುಗಿದಿರ್ಲಿಲ್ಲ. ಈ ಹಂತ ಕಥೆಯಲ್ಲೇ ಅತ್ಯಂತ ನಿರ್ಣಾಯಕ ಘಟ್ಟ. ಇಲ್ಲಿ ಅನಾಮಿಕಾ ತನ್ನ ಜೀವನವನ್ನೇ ಬದಲಿಸೋ ಒಂದು ನಿರ್ಧಾರ ತಗೋಬೇಕಿತ್ತು. ಒಂದು ಕಡೆ ಹತಾಶೆ, ಇನ್ನೊಂದು ಕಡೆ ಧೈರ್ಯ. ಈ ಎರಡರಲ್ಲಿ ಒಂದನ್ನ ಅವರು ಆರಿಸ್ಬೇಕಿತ್ತು. ಬ್ಲ್ಯಾಕ್ಮೇಲ್ ಮುಗಿತು ಅನ್ಕೊಂಡಿದ್ದವರಿಗೆ ದೊಡ್ಡ ಶಾಕ್ ಆದಿತ್ತು. ಅವನು ಬೇರೊಂದು ನಂಬರಿಂದ ಮತ್ತೆ ಕಾಂಟ್ಯಾಕ್ಟ್ ಮಾಡಿ ಇನ್ನೂ ಹೆಚ್ಚು ಹಣ ಕೇಳೋಕೆ ಶುರು ಮಾಡ್ತಾನೆ. ಜೊತೆಗೆ 2 ಆಪ್ಷನ್ ಕೊಡ್ತಾನೆ. ಒಂದು, ಇನ್ನೂ ಹೆಚ್ಚು ಹಣ ಕೊಡು, ಇಲ್ಲಾಂದ್ರೆ ಫಿಸಿಕಲ್ ಆಗಿ ಕೋಆಪರೇಟ್ ಮಾಡು. ಈಗ ಅನಾಮಿಕಾ ಮುಂದೆ ಇದ್ದಿದ್ದು 2 ದಾರಿಗಳು. ಒಂದು ಹತಾಶೆಯ ದಾರಿ, ಅಂದ್ರೆ ಸೂಸೈಡ್ ಮಾಡ್ಕೊಂಡು ಈ ನೋವಿಂದ ತಪ್ಪಿಸ್ಕೊಳ್ಳೋದು.
ಇನ್ನೊಂದು ಧೈರ್ಯದ ದಾರಿ. ಮನೆಯವರಿಗೆ ಅಪ್ಪ ಅಮ್ಮನಿಗೆ ಸತ್ಯ ಹೇಳಿ ಸಹಾಯ ಕೇಳೋದು. ಯಾಕಂದ್ರೆ ಅವರಿಗೆ ಗೊತ್ತಿತ್ತು, ಒಮ್ಮೆ ಅವನ ಮಾತಿಗೆ ಒಪ್ಪಿಕೊಂಡ್ರೆ ಅವನು ಲೈಫ್ ಲಾಂಗ್ ಹೀಗೇ ಬ್ಲ್ಯಾಕ್ಮೇಲ್ ಮಾಡ್ತಾನೆ ಇರ್ತಾನೆ ಅಂತ. ಕೊನೆಗೆ ಧೈರ್ಯ ಮಾಡಿ ತನ್ನ ತಂದೆ ಹತ್ರ ಎಲ್ಲವನ್ನೂ ಹೇಳಿಕೊಳ್ತಾರೆ. ಆಗ ಅವರ ತಂದೆ ಹೇಳಿದ ಮಾತುಗಳು, ಯಾವುದೇ ತಪ್ಪು ನಿರ್ಧಾರ ಮಾಡಬೇಡ, ನಾನು ಎಲ್ಲ ಸರಿ ಮಾಡ್ತೀನಿ. ಈ ಮಾತುಗಳು ಅನಾಮಿಕಾಗೆ ಕತ್ತಲಲ್ಲಿ ಒಂದು ಬೆಳಕು ಕಂಡ ಹಾಗೆ ಆಯ್ತು. ಬದುಕೋಕೆ ಒಂದು ಹೊಸ ಭರವಸೆ, ಹೊಸ ಧೈರ್ಯ ಬಂತು. ಅಪ್ಪನ ಸಪೋರ್ಟ್ ಸಿಕ್ಕಿದ್ಮೇಲೆ ಅನಾಮಿಕಾ ಮತ್ತು ಅವರ ಫ್ಯಾಮಿಲಿ ನ್ಯಾಯಕ್ಕಾಗಿ ಹೋರಾಡೋಕೆ ಮೊದಲ ಹೆಜ್ಜೆ ಇಡ್ತಾರೆ. ಅವರ ಹೋರಾಟ ಹೇಗೆ ಸಾಗುತ್ತೆ ಅಂತ ನೋಡೋಣ ಬನ್ನಿ. ನೋಡಿ, ನ್ಯಾಯ ಪಡ್ಕೊಳ್ಳೋ ದಾರಿ ಅಷ್ಟು ಕಷ್ಟ ಇರ್ಲಿಲ್ಲ. ಮೊದಲು ಪೋಷಕರತ್ರ ನಂಬಿಕೆ ಇಟ್ಟು ವಿಷಯ ಹೇಳಿದ್ರು. ಆಮೇಲೆ ಅಧಿಕಾರಿಗಳನ್ನ ಕಾಂಟ್ಯಾಕ್ಟ್ ಮಾಡಿ ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಫೈಲ್ ಮಾಡಿದ್ರು. ರಿಸಲ್ಟ್, ಆರೋಪಿಯನ್ನ ಅರೆಸ್ಟ್ ಮಾಡಲಾಯಿತು. ಅಷ್ಟೇ, ಪ್ರಾಸೆಸ್ ಇಷ್ಟು ಸಿಂಪಲ್ ಆಗಿತ್ತು. ಈ ಸ್ಲೈಡ್ನಲ್ಲಿರೋ ಚಾರ್ಟ್ ನೋಡಿ. ತಿಂಗಳುಗಟ್ಲೆ ಭಯದಲ್ಲೇ ಬದುಕುವಾಗೆ ಮಾಡಿದ, ಜೀವನನೇ ಮುಗಿತು ಅನ್ಕೊಳ್ಳೋ ಹಾಗೆ ಮಾಡಿದ ಆ ದೊಡ್ಡ ಸಮಸ್ಯೆ ಅಂದ್ರೆ ಈ ಎಡಗಡೆ ಬಾರ್. ಅದಕ್ಕೆ ಸೊಲ್ಯೂಷನ್ ಸಿಕ್ಕಿದ್ದು ಕೇವಲ ಒಂದೇ ವಾರದಲ್ಲಿ. ನೋಡಿ, ಬಲಗಡೆಯ ಬಾರ್. ಸರಿಯಾದ ಟೈಮ್ನಲ್ಲಿ ಸರಿಯಾದವರ ಸಹಾಯ ತಗೊಂಡ್ರೆ ಎಂಥ ದೊಡ್ಡ ಸಮಸ್ಯೆಯನ್ನು ಬಗೆಹರಿಸ್ಬೋದು ಅನ್ನೋದಕ್ಕೆ ಇದೇ ದೊಡ್ಡ ಸಾಕ್ಷಿಯಲ್ವಾ. ಈ ಘಟನೆ ಆದ್ಮೇಲೆ ಅನಾಮಿಕಾಳ ಜೀವನನೇ ಬದಲಾಗಿ ಹೋಯ್ತು. ಅವರು ತಮ್ಮ ನೋವಿನಿಂದ ಆಚೆ ಬಂದು ಒಂದು ಹೊಸ ಭರವಸೆ ಜೊತೆ ಬದುಕೋಕೆ ಶುರು ಮಾಡಿದ್ರು. ಅವರ ಈ ಅನುಭವ ನಮ್ಮೆಲ್ಲರಿಗೂ ಒಂದು ಕ್ಲಿಯರ್ ವಾರ್ನಿಂಗ್. ಇವತ್ತು ಅನಾಮಿಕಾ ಪೊಲೀಸ್ ಎಕ್ಸಾಮ್ಗೆ ತಯಾರಿ ಮಾಡ್ಕೊಳ್ತಿದ್ದಾರೆ. ಯಾಕೆ ಗೊತ್ತಾ? ತನಗೆ ಆ ಪೊಲೀಸ್ ಆಫೀಸರ್ ಹೇಗೆ ಸಹಾಯ ಮಾಡಿದ್ರೋ ಹಾಗೆ ತಾನು ಕಷ್ಟದಲ್ಲಿರೋ ಬೇರೆಯವರಿಗೆ ಸಹಾಯ ಮಾಡಬೇಕು ಅನ್ನೋದು ಅವರ ಗುರಿ. ಅಂದ್ರೆ ತಮ್ಮ ನೋವನ್ನೇ ಇನ್ನೊಬ್ಬರಿಗೆ ಸಹಾಯ ಮಾಡೋ ಶಕ್ತಿಯಾಗಿ ಬದಲಾಯಿಸ್ಕೊಳ್ತಿದ್ದಾರೆ. ಇದಕ್ಕಿಂತ ದೊಡ್ಡ ಗೆಲುವು ಇನ್ನೇನ್ ಬೇಕು? ಕೊನೆದಾಗೆ ಅನಾಮಿಕಾ ಎಲ್ಲರಿಗೂ ಕೆಲವು ಸಲಹೆಗಳನ್ನ ಕೊಡ್ತಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಹೊಸಬರನ್ನ ಫ್ರೆಂಡ್ ಮಾಡ್ಕೊಳ್ಳುವಾಗ ತುಂಬನೇ ಹುಷಾರಾಗಿರಿ. ನಿಮ್ಮ ಪ್ರೈವೇಟ್ ಫೋಟೋಗಳನ್ನ ಯಾರ್ ಜೊತೆನೋ ಎಷ್ಟೇ ಕ್ಲೋಸ್ ಅನ್ಸಿದ್ರೂ ಶೇರ್ ಮಾಡಬೇಡಿ. ನೆನ್ಪಿಟ್ಕೊಳ್ಳಿ, ಪ್ರತಿಯೊಂದು ಸಮಸ್ಯೆಗೂ ಒಂದು ಪರಿಹಾರ ಅಂತ ಇದ್ದೇ ಇರುತ್ತೆ. ಸಮಸ್ಯೆ ಬಂದಾಗ ಸುಮ್ನೆ ಅಳ್ತಾ ಕೂರೋ ಬದಲು ಅದಕ್ಕೆ ಸಲ್ಯೂಷನ್ ಏನು ಅಂತ ಹುಡುಕೋಕೆ ಟ್ರೈ ಮಾಡಿ. ಈ ಕಥೆ ನಮ್ಮೆಲ್ಲರ ಮುಂದೆ ಒಂದು ಪ್ರಶ್ನೆಯನ್ನ ಇಟ್ಟೋಗುತ್ತೆ. ಒಂದು ವೇಳೆ ಈ ತರಹದ ಅಥವಾ ಬೇರೆ ಯಾವುದೇ ಸಮಸ್ಯೆ ಎದುರಾದ್ರೆ ನಿಮ್ಮ ಮೊದಲ ಹೆಜ್ಜೆ ಏನಾಗಿರುತ್ತೆ? ಹತಾಶೆನಾ ಅಥವಾ ಧೈರ್ಯ ಮಾಡಿ ಸಹಾಯ ಕೇಳೋದಾ? ಖಂಡಿತವಾಗ್ಲೂ ಯೋಚನೆ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.